ನಾವು ನಿರೀಕ್ಷೆ ಮಾಡಿದ್ದು ಕುಮಾರಸ್ವಾಮಿ ಅವರು ಪದೇ ಪದೇ ನಾನು ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ MPM ಮತ್ತೆ ನಮ್ಮ ಇದು ಗೋಲ್ಡ್ ಮೈನ್ಸ್ KGF ಆಮೇಲಿಂದ ಕುದುರೆಮುಖ ಇದನ್ನೆಲ್ಲ ನಾನು ಮಾಡ್ತೇನೆ, ನನ್ನ ಉದ್ದೇಶ ಇದೆ, ಮಾಡಿ ತೋರಿಸ್ತೀನಿ ನೋಡಿ ಕುಮಾರಸ್ವಾಮಿ ಅಂತ ಬಹಳಷ್ಟು ಹೇಳಿದ್ರು. ನಾವು ಅವರಿಂದ ನಿರೀಕ್ಷೆ ಮಾಡಿದ್ದು ಏನಾದರೂ ಅಟ್ಲೀಸ್ಟ್ ಎಲ್ಲನೂ ಒಮ್ಮೆಲೆ ಮಾಡಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಅಲ್ಲ. ಅಟ್ಲೀಸ್ಟ್ ಆ ದಿಸೆನಲ್ಲಿ ಬಜೆಟ್ ಅಲ್ಲಿ ಏನು ಘೋಷಣೆನೇ ಇಲ್ವಲ್ಲ. ನಾವು ಇದನ್ನೆಲ್ಲ ನಾವು ರಿವೈವ್ ಮಾಡ್ತೀವಿ, ಯಾರು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರು ಇವರು ಯಾರು ಪ್ಯಾನಿಕ್ ಆಗಬೇಡಿ, ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ಎಲ್ಲ 2 ಲೈನ್ ಬಜೆಟ್ ಬುಕ್ ಅಲ್ಲಿ ನೋಡಿದ್ರ ಏನಿಲ್ವೇ ಇಲ್ವಲ್ಲ. ಅದಕ್ಕೇನೆ ಈಗೆಲ್ಲ ನೀವೇ ಗಾದೆ ಹೇಳರಲ್ಲ, ಅದೇ ಗಾದೆ ನೋಡಿ. ಏನ್ ಕೇಂದ್ರ ಸರ್ಕಾರ ಮನಸ್ಸು ನೋಡಿ. ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಮುನ್ಸಿಪಾಲಿಟಿಗಳು ಹೆಂಗಪ್ಪ, ಹಂಗೇನೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ, ಅವಕ್ಕೆ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಮುನ್ಸಿಪಾಲಿಟಿಗಳು ಲೆಕ್ಕ. ಅವರಿಗೆ ಅವ್ರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡಬಹುದು. ಏನ್ ಸಾಕು ಆಯ್ತಪ್ಪ, ನಾವ್ ಇಂತಿಂತದ್ದು ಮಾಡ್ತಾ ಇದೀವಿ, ನೀವು ಇಂತಿಂತದ್ದು ಮಾಡಿದ್ದು ಅದರ ಹೇಳಿ ಅವರು. ಕಾರಣ ರಾಜ್ಯ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ, ಏನ್ ಸಹಕಾರ ಬೇಕಂತ ಹೇಳ್ಬೇಕಲ್ಲ. ನೋಡಿ, ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಕೇಂದ್ರದ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲ ಮಂತ್ರಿಗಳಿಗೂ ಕೂಡ ನಾವು ಈ ಕಾರ್ಖಾನೆಗಳ ಬಗ್ಗೆ ರಿನ್ಯೂವೇಷನ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ಯಾಕೇಜ್ ಇದನ್ನೆಲ್ಲ ನೀವು ಮಾಡಬೇಕು ಅನ್ನೋದು ಒತ್ತಾಯ ಮಾಡಿ ಬಂದಿದ್ದಾರೆ. ಮತ್ತು ಸಾಲದಕ್ಕೆ ನಮ್ಮ KH ಮುನಿಯಪ್ಪನವರು ಅವರು ಲೋಕಸಭಾ ಸದಸ್ಯರಿದ್ದಾಗಲಿಂದಲೂ ಕೂಡ KGF ಬಗ್ಗೆ ಒತ್ತಾಯ ಮಾಡ್ತಾನೆ ಇದ್ದಾರೆ. ಈಗ ಅವೆಲ್ಲ ಅವರ ಗಮನದಲ್ಲಿದ್ದಾಗ ಏನಾದರೂ ಒಂದು ನಮ್ಮ ರಾಜ್ಯದ ಒಬ್ಬರು ಕೈಗಾರಿಕಾ ಸಚಿವರು ಇದ್ದಾರೆ, ನಮ್ಮ ಕೈಗಾರಿಕಾ ಸಚಿವರು ಇದ್ದಂತ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಇಂಥ ಕೊಡುಗೆ ಕೊಟ್ಟರು ಅಂತೇಳಿ ಇತಿಹಾಸದೆಲ್ಲರೂ ಸೇರ್ಬೇಕಲ್ಲ. ಅಂತ ಒಂದು ಅವಕಾಶ ಕುಮಾರಸ್ವಾಮಿ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರಂತೂ ಸಿಟಿ ಯೂಶಲಿ ಬಜೆಟ್ಗಳಲ್ಲಿ ಒಂದು ಸ್ಕೀಮು ಆ ಥರದ್ದೆಲ್ಲ ಒಂದು ಅನುದಾನ ಸಿಗ್ತಾ ಇತ್ತು. ಈ ಸತಿ ಅದನ್ನು ಕೂಡ ಏನೋ 1.5 ಲಕ್ಷ ಕೋಟಿ ಕೊಡ್ತೀವಿ ಅಂತ ಏನೋ ಹೇಳಿದ್ದಾರೆ ನಗರಗಳ ಅಭಿವೃದ್ಧಿಗೆ. ಅದು ಎಲ್ಲ ನಗರಗಳಿಗೆ ಯಾರಿಗ್ ಬೇಕೋ ಕೊಡ್ತಾರೆ. ಎಷ್ಟು ತೆರಿಗೆಯನ್ನ ಕೊಡ್ತಕ್ಕಂಥದ್ದು ಕೂಡ ಇದು ಬೆಂಗಳೂರಲ್ಲಿ ನಾವೆಲ್ಲ ಈ GST ಬಂದಾಗ ನಾವೆಲ್ಲ ಬಹಳ ಉತ್ಸಾಹದಲ್ಲಿ ಇದನ್ನು ಸ್ವಾಗತ ಮಾಡಿದ್ದು. ಆಗ ಮೋದಿಯವರು ಅಲ್ಲಿ ಮುಖ್ಯಮಂತ್ರಿ ಇದ್ದಾಗ GST ಕೌನ್ಸಿಲ್ ಅಲ್ಲೇ ಈ GST ಬೇಕಿಲ್ಲ ಅಂತ ಹೇಳಿ ಅವರು ವಿರೋಧ ಮಾಡಿದ್ರು. ನಾವೆಲ್ಲ ಪರ ಇದ್ದು, GST ಬೇಕು ಅಂದ್ರು, ಅವ್ರು ಬೇಡ ಅನ್ನೋದು. ಈಗ ನೋಡಿದ್ರೆ ಇದು ಅವ್ರು ಹೇಳಿದ್ದೆ ಅವತ್ತು ಸರಿ ಇದೆ, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಂತ ಹೇಳಿ ನಮಗನ್ಸುತ್ತೆ.